ನಾನು ಒಂದು ವರ್ಷದ ಒಂದು ಟ್ಯಾಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಎಫ್ ಡಿನಲ್ಲಿ ಒಂದು ವರ್ಷ ಇಟ್ಟರೆ ಅಮೌಂಟ್ ಎಷ್ಟಾಗಿತ್ತು, ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ವರ್ಷ ಇಟ್ಟರೆ ಅಮೌಂಟ್ ಎಷ್ಟಾಗಿತ್ತು ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾನ ಕೊಡ್ತೀನಿ ಸ್ನೇಹಿತರೆ. ನಾನು ಇತ್ತೀಚೆಗೆ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಜಾರ್ ಆ್ಯಪ್ನಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹಾಗೂ ಫೋನ್ಪೇ ಗೋಲ್ಡ್ನಲ್ಲಿ ಯಾವ ರೀತಿ ನಾವು ಡಿಜಿಟಲ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೆ. ಅಲ್ಲಿ ಕೆಲವೊಂದಿಷ್ಟು ಜನ ತುಂಬ ಜನ ಕಮೆಂಟ್ ಮಾಡಿದರು, ಅಲ್ಲಿ ಏನಾಗುತ್ತೆ ನಾವು ಡಿಪಾಸಿಟ್ ಮಾಡಿ ನಂತರದಲ್ಲಿ ವಿಡ್ರಾ ಮಾಡಿದರೆ ಅಲ್ಲಿ ನಮ್ಮ ಒಂದು ಅಮೌಂಟ್ ಅನ್ನೋದು ಕಟ್ಟಾಗಿ ಬರುತ್ತೆ, ಆ ರೀತಿ ಬಂದರೆ ನಾವು ಯಾಕೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತುಂಬ ಇಲ್ಲಿ ನೋಡ್ಬೋದು, ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ ಆದರೆ ನಾನು ಯಾಕೆ ಅಲ್ಲಿ ಸೇವ್ ಮಾಡಬೇಕು, ನಮ್ಮ ಬ್ಯಾಂಕಲ್ಲಿ ಇದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಇನ್ನೊಬ್ಬರು ನೋಡ್ಬೋದು, ಲಾಭ ಅಂತೂ ಇಲ್ಲ, ಸುಮ್ಮನೆ ನಮ್ಮ ದುಡ್ಡು ಸೇವ್ ಆಗುತ್ತೆ ಅಷ್ಟೇ, ಅದರಲ್ಲೂ ಕೂಡ ಕಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಇವರು ಏನು ಹೇಳಿದ್ದಾರೆ ಅಂದರೆ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ನಮ್ಮ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ ಆದರೆ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಇಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಈ ರೀತಿ ಹೇಳಿದ್ದಾರೆ. ನಾನು ಇವತ್ತು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ನ ನಾವು ಯಾವ ರೀತಿ ಮಾಡಿದರೆ ಯಾವ ರೀತಿ ನಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅನ್ನೋದನ್ನು ಮೊದಲು ನಾವು ನೋಡೋಣ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಏನೊಂದು ಆಫ್ಲೈನ್ ಶಾಪಲ್ಲಿ ನಾವು ಏನು ಗೋಲ್ಡ್ ತಗೋತೀವಿ ಅದೇ ರೀತಿ ಇದು ಆನ್ಲೈನ್ ಗೋಲ್ಡ್ ಇರುತ್ತೆ. ನಾವು ಇಲ್ಲಿ 1,000 ರೂಪಾಯಿ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಹಾಕಿದರೆ ಅಲ್ಲಿ ನಾವು 1,000 ರೂಪಾಯಿ ಗೋಲ್ಡ್ ನಾವು ತಗೊಂಡಂಗೆ, ಅಂದರೆ 1,000 ರೂಪಾಯಿ ಗೋಲ್ಡಲ್ಲಿ ನಮ್ಮ ಹೆಸರಿನಿಂದ ಇರುತ್ತೆ. ಅಂದರೆ ನಾವು ಆ ಗೋಲ್ಡನ್ನು ನಂತರದಲ್ಲಿ ಯಾವಾಗ ಬೇಕಾದರೂ ಸೇಲ್ ಮಾಡಬಹುದು. ಅಂದರೆ ನಾವು ಇವತ್ತು ತಗೊಂಡು ಇವತ್ತು ಕೂಡ ಸೇಲ್ ಮಾಡಬಹುದು, ಅಥವಾ ಇವತ್ತು ತಗೊಂಡ್ಬಿಟ್ಟು ನಾವು ತುಂಬಾ ದಿನ 1 ತಿಂಗಳು ಅಥವಾ 2 ತಿಂಗಳು ಅಥವಾ 1 ವರ್ಷ ಬಿಟ್ಟು ಕೂಡ ಸೇಲ್ ಮಾಡಬಹುದು. ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಗೋಲ್ಡ್ ಶಾಪ್ನಲ್ಲಿ ನೀವು ಏನಾದರೂ ಆ ಗೋಲ್ಡನ್ನು ಇವತ್ತೇ ಪರ್ಚೇಸ್ ಮಾಡಿ ಇವತ್ತೇ ನೀವು ಮರಳಿ ಮಾರಾಟ ಮಾಡಿದ್ರೆ ನಿಮಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಯಾರಾದರೂ ಗೋಲ್ಡನ್ನು ಪರ್ಚೇಸ್ ಮಾಡಿದವರು ಇದ್ದರೆ ಗೊತ್ತಿರುತ್ತೆ. ನೀವು ಗೋಲ್ಡನ್ನು ಇವತ್ತೇ ಪರ್ಚೇಸ್ ಮಾಡಿ ಇವತ್ತೇ ಸೇಲ್ ಮಾಡಿದರೆ ತುಂಬ ಲಾಸ್ ಆಗುತ್ತೆ. ಯಾಕಂದರೆ ನಾವು ಪರ್ಚೇಸ್ ಮಾಡಿರುವಂಥ ಪ್ರೈಸ್ಗೆ ಅವರು ತೊಗೊಳ್ಳೋದಿಲ್ಲ. ಯಾಕೆಂದರೆ 3% ನಾವು GST ಕೊಟ್ಟಿರ್ತೀವಿ ಗೋಲ್ಡನ್ನು ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಆಯಿತು, ಆಫ್ಲೈನಲ್ಲಿ ಯಾವುದಾದ್ರೂ ಶಾಪಲ್ಲಿ ನೀವು ಗೋಲ್ಡನ್ನು ಪರ್ಚೇಸ್ ಮಾಡಿದ್ರು ಆಯಿತು, 3% GST ನೀವು ಕೊಡಲೇಬೇಕು. ಪರ್ಚೇಸ್ ಮಾಡುವಾಗ ಮತ್ತು ಸೇಲ್ ಮಾಡುವಾಗ ನೀವು ಕೊಡಲೇಬೇಕು. ಅದಕ್ಕಾಗಿ ಅಲ್ಲಿ ನೀವು ಅವತ್ತೇ ನೀವು ತೊಗೊಂಡ್ಬಿಟ್ಟು ಅವತ್ತೇ ನೀವು ಮರಳಿ ಸೇಲ್ ಮಾಡಿದರೆ ನಿಮ್ಮ 3% GST, ಸೇಲ್ ಮಾಡುವಾಗ 3% GST ಬೇರೆ ಇರುತ್ತೆ, ಪರ್ಚೇಸ್ ಮಾಡುವಾಗ 3% GST ಬೇರೆ ಇರುತ್ತೆ. ಮತ್ತು ಅವರ ಒಂದು ಏನು ಪ್ರೊಸೆಸಿಂಗ್ ಫೀಸು ಅದೆಲ್ಲ ಅಂತ ನಿಮಗೆ ಸ್ವಲ್ಪ ಅಮೌಂಟಲ್ಲಿ ತುಂಬಾ ಅಮೌಂಟಲ್ಲಿ ಒಂದು 7ರಿಂದ 8% ಅಷ್ಟು ಅಮೌಂಟಲ್ಲಿ ಕಟ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ನಾವು ಆನ್ಲೈನ್ ಗೋಲ್ಡಲ್ಲಿ ನಾವು ಆವಾಗಲೇ ಡಿಪಾಸಿಟ್ ಮಾಡಿ ಮತ್ತೆ ಆವಾಗಲೇ ನಾವು ವಿಡ್ರಾ ಮಾಡಿದರೆ ನಮಗೂ ಕೂಡ ಅಲ್ಲೂ ಕೂಡ ಒಂದು 6ರಿಂದ 7% ನಮಗೂ ಕೂಡ ಅಲ್ಲಿ ಅಮೌಂಟ್ ಕಟ್ಟಾಗಿ ಬರುತ್ತೆ. ಅದೇ ಒಂದು ರೀಸನು ಇಲ್ಲಿ ಅಮೌಂಟ್ ಕಟ್ ಆಗೋದಕ್ಕೆ, ಅದನ್ನು ಬಿಟ್ಟು ಬೇರೆ ರೀಸನ್ ಇರೋದಿಲ್ಲ. ಇಲ್ಲಿ ನಮಗೆ ಪ್ರಾಫಿಟ್ ಯಾವ ರೀತಿ ಆಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಒಂದು 10 ಗ್ರಾಮ್ ಗೋಲ್ಡ್ನ ಒಂದು ಪ್ರೈಸ್ ನಾವು ಲಾಸ್ಟ್ ಇಯರ್ ಪ್ರೈಸ್ ಎಷ್ಟಿತ್ತು, ಈ ವರ್ಷದ ಪ್ರೈಸ್ ಎಷ್ಟಿತ್ತು, ಯಾವ ರೀತಿ ಅಂತ ನಾನು ಹೇಳ್ತೀನಿ. ನಮಗೆ ಪ್ರಾಫಿಟ್ ಆಗ್ಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಮೊದಲು ಒಂದು 10 ಗ್ರಾಮ್ ಗೋಲ್ಡ್ನ ಲಾಸ್ಟ್ ಇಯರ್ ಪ್ರೈಸ್, ಇವತ್ತಿನ ಒಂದು ವರ್ಷದ ಹಿಂದಿನ ಪ್ರೈಸ್ನ ಹೇಳ್ತೀನಿ, ಇವತ್ತಿನ ಪ್ರೈಸ್ನ ಹೇಳ್ತೀನಿ. ಅಂದರೆ ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನೀವು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ನಿಮಗೆ ಲಾಭ ಆಗುತ್ತೆ. ನೀವು ಆವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮರಳಿ ಆವಾಗಲೇ ವಿಡ್ರಾ ಮಾಡಿದರೆ ನಿಮಗೆ ಯಾವುದೇ ರೀತಿಯಲ್ಲಿ ಲಾಭ ಆಗೋದಿಲ್ಲ. ಅದಕ್ಕಾಗಿ ನಾನು ತುಂಬ ಸಲ ಹೇಳಿದ್ದೀನಿ, ಆದರೂ ಈ ರೀತಿ ಕಮೆಂಟ್ ಮಾಡಿರ್ತಾರೆ. ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಯಾವ ರೀತಿ ನಾವು ಒಂದು ವರ್ಷದವರೆಗೆ ಎಷ್ಟು ಒಂದು ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ, ನಮಗೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು ಅಂತ ನಾನು ಒಂದು ವರ್ಷದ ಒಂದು ಟ್ಯಾಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಎಫ್ ಡಿನಲ್ಲಿ ಒಂದು ವರ್ಷ ಇಟ್ಟರೆ ಅಮೌಂಟ್ ಎಷ್ಟಾಗಿತ್ತು, ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ವರ್ಷ ಇಟ್ಟರೆ ಅಮೌಂಟ್ ಎಷ್ಟಾಗಿತ್ತು ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾನ ಕೊಡ್ತೀನಿ. ಈಗ ಉದಾಹರಣೆಗೆ ನಾವು ಎಫ್ ಡಿ ಗೋಲ್ಡ್ ಪ್ರೈಸ್ ಇವತ್ತು ಎಷ್ಟಿದೆ ಅಂದರೆ ಇವತ್ತು 87,800 ರೂಪಾಯಿ ಇದೆ ಸ್ನೇಹಿತರೆ. ಇಲ್ಲಿ ನಮ್ಮ ಬೆಂಗಳೂರಿನ ಗೋಲ್ಡ್ ಪ್ರೈಸು 87,800. ಅಂದರೆ ಇಲ್ಲಿ ಸ್ಕ್ರೀನ್ಶಾಟ್ ನೀವು ನೋಡ್ತಾ ಇದ್ದೀರಾ. ಅಂದರೆ 10 ಗ್ರಾಮ್ ಗೋಲ್ಡ್ಗೆ 87,800 ಇದೆ. ಇವತ್ತಿನ ಡೇಟು ಎಷ್ಟಂದರೆ ಮಾರ್ಚ್ 4ಕ್ಕೆ 87,800 ರೂಪಾಯಿ ಇದೆ. 89 ಇತ್ತು, ಇವತ್ತೇ ಸ್ವಲ್ಪ ಕಡಿಮೆ ಆಗಿದೆ ಸ್ನೇಹಿತರೆ. ಈಗ 2-3 ದಿನಗಳ ಹಿಂದೆ 89 ಇತ್ತು. 87,000 ನಾವು ಇಟ್ಕೊಳ್ಳೋಣ. ನಂತರದಲ್ಲಿ ಇವತ್ತಿನ ಒಂದು ವರ್ಷದ ಹಿಂದಿನ ಪ್ರೈಸ್ ಹೇಳ್ತೀನಿ. 57,000ರಿಂದ 62,000ವರೆಗೆ ಇತ್ತು. ಅಂದರೆ ನಾವು 60,000ನ ಇಟ್ಕೊಳ್ಳೋಣ. ಎವರೇಜು 60,000 ಇತ್ತು. 60,000ನ ನಾವು ಒಂದು ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ವರ್ಷದವರೆಗೆ ಎಫ್ ಡಿನಲ್ಲಿ 60,000 ಇಟ್ಟರೆ ಏನಾಗುತ್ತೆ, ಮತ್ತು ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ 60,000 ಹಾಕಿದರೆ ಏನಾಗುತ್ತೆ ಅಂತ ನಾನು ಸಂಪೂರ್ಣ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಎಫ್ ಡಿನಲ್ಲಿ ಎವರೇಜ್ ಎಲ್ಲ ಬ್ಯಾಂಕ್ಗಳು 6.5ರಿಂದ 7% ಒಳಗೇ ಕೊಡ್ತಾರೆ ಇಂಟ್ರೆಸ್ಟ್. ಅದಕ್ಕಿಂತ ಜಾಸ್ತಿ ಯಾವ ಬ್ಯಾಂಕು ಕೊಡೋದಿಲ್ಲ. ಕೊಟ್ಟರು ತುಂಬಾ ರೇರು.
ನಾವು 6.5%ಇಂದ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೋಡೋಣ. ನಾವು 60,000ನ 6.5%ಇಂದ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು 60,000ನ ನಾವು ಎಫ್ ಡಿನಲ್ಲಿ ಹಾಕಿದರೆ 6,900 ರೂಪಾಯಿ ಸಮಥಿಂಗ್ ಆಗುತ್ತೆ. ಅಂದರೆ ಒಂದು ವರ್ಷದ ಒಂದು ಇನ್ಕಮ್ ಏನಾಗುತ್ತೆ, ಪ್ರಾಫಿಟ್ ಅನ್ನೋದು 6,900 ರೂಪಾಯಿ ಸಮಥಿಂಗ್ ಆಗುತ್ತೆ. ಅದೇ ನಾವು ಗೋಲ್ಡಲ್ಲಿ 60,000 ಹಾಕಿದರೆ ಏನಾಕಿತ್ತು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಗೋಲ್ಡಲ್ಲಿ ನಾವು 60,000ನ ಯಾವಾಗ ಅಂದರೆ ಇವತ್ತು ಮಾರ್ಚ್ 4 2024ಕ್ಕೆ ನಾವು ಇನ್ವೆಸ್ಟ್ ಮಾಡಿದರೆ ಏನಾಕಿತ್ತು, 60,000 ಅವಾಗ ಎಷ್ಟಿತ್ತು, 60,000ಕ್ಕೆ 10 ಗ್ರಾಮ್ ಗೋಲ್ಡ್ ಬರ್ತಿತ್ತು. 60,000ನ ನಾವು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು ಅದು ಎಷ್ಟು ಇರ್ತಿತ್ತು ಅಂದರೆ 87,400 ಇರ್ತಿತ್ತು. ಅಂದರೆ 87,400. ನಂತರದಲ್ಲಿ ಅದರ ಒಂದು GSTನ ನಾವು 3% ನಾವು ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ 3% ಸೆಲ್ ಮಾಡ್ತಿರ್ಬೇಕಾದ್ರೆ ನಾವು ಮೈನಸ್ ಮಾಡೋಣ. ಅದು ಸಮಥಿಂಗ್ ಒಂದು 4,000ರಿಂದ 5,000ವರೆಗೆ ಬರುತ್ತೆ ಸ್ನೇಹಿತರೆ. 4,000ರಿಂದ 5,000ವರೆಗೆ 87,000 ನೋಡಿ. ನಾನು ಇಲ್ಲಿ ಮೈನಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. 87,000ರಲ್ಲಿ ಒಂದು ಮೈನಸ್ ಒಂದು 4,000ರಿಂದ 5,000 ಮೈನಸ್ ಮಾಡೋಣ. ಪ್ರೊಸೆಸಿಂಗ್ ಫೀ ಎಲ್ಲ ಸೇರಿಸಿ 82,000 ಆಯಿತು. ಮೈನಸ್ ನಾವು 60,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 82,000 ಮೈನಸ್ ಒಂದು 60,000 ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅಂದರೆ 22,000 ಒಂದು ಸೇವ್ ಆಯಿತು. ನೋಡ್ಬೋದು ಇಲ್ಲಿ 22,000 ನಾವು 82,000ರಲ್ಲಿ 60,000 ನಾವು ಎಲ್ಲ GST ಎಲ್ಲ ಸೇರಿಸಿ ಪ್ರೊಸೆಸಿಂಗ್ ಫೀ ಟೋಟಲಿ ಎಲ್ಲ ಬಂತು. ನೀವು ಎಫ್ ಡಿನಲ್ಲಿ ಒಂದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕೇವಲ ಎಷ್ಟು ಬರುತ್ತೆ ಅಂದರೆ 6,000 ಒಂದು ಎಫ್ ಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕೇವಲ 6,000 6ರಿಂದ 7,000 ಇಟ್ಕೊಳ್ಳಿ. 6ರಿಂದ 7,000 ಮಾತ್ರ ಬರ್ತಿತ್ತು. ಇಲ್ಲಿ ನೋಡಿ ಗೋಲ್ಡ್ನಲ್ಲಿ ನೀವು ಒಂದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 22,000 ರೂಪಾಯಿ ಬಂತು. ಎಲ್ಲ GST ಎಲ್ಲ ಪ್ರೊಸೆಸಿಂಗ್ ಫೀ ಎಲ್ಲ ತೆಗೆದುಬಿಟ್ಟು ಗೋಲ್ಡಲ್ಲಿ ಒಂದು ವರ್ಷದಲ್ಲಿ 22,000 ಬಂದಿದೆ ಸ್ನೇಹಿತರೆ. ಈ ರೀತಿ ಅಲ್ಲಿ ಒಂದು ಸೀನ್ ನಡೀತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಅದು ಗೊತ್ತಾಗುತ್ತೆ. ನಾವು ತಿಳಿದೇ ಏನೋ ಒಂದು ಕಮೆಂಟ್ ಮಾಡಿದರೆ ಬರಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.